ಚೆನ್ನಾಗಿತ್ತು. ಇವನ್ ನಾನು ಫಸ್ಟ್ ಅಂದ್ಕೊಂಡಿದ್ದೆ ನಾನು ಒಬ್ಬಳೇ ಬ್ಲೈಂಡ್ ಅಂತ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ನಂತರ ನೂರಾರು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ ಅನ್ನೋದು. ಸೊ ಅದೊಂದು ಸಪ್ರೇಟ್ ವರ್ಲ್ಡ್ ಅದು. ಅಲ್ಲಿ ನಾವೇ ಇರ್ತಾ ಇದ್ವಿ, ಯಾರು ಇವನ್ನ ತಿರಸ್ಕಾರ ನೋಡ್ತಾ ಇರಲಿಲ್ಲ, ಇವಳು ಬ್ಲೈಂಡು, ಇವಳಿಗೆ ಗೊತ್ತಾಗಲ್ಲ ಅನ್ನೋ ಒಂದು ಕೈಂಡ್ನೆಸ್ಸೇ ಇಲ್ಲ ನಮ್ಮ ಮಧ್ಯದಲ್ಲಿ. ಮನುಷ್ಯನಿಗೆ ಎಲ್ಲ ಅಂಗಗಳು ಸರಿಯಿದ್ದು ಬದುಕುವುದೇ ಕಷ್ಟ. ಅಂಥದ್ರಲ್ಲಿ ಕಣ್ಣಿಲ್ಲದೆ ಹೊರ ಜಗತ್ತನ್ನ ನೋಡುವುದಾದರೂ ಹೇಗೆ? ಕಣ್ಣುಗಳೇ ಇಲ್ಲವಾದರೆ ಬದುಕುವುದಾದರೂ ಹೇಗೆ? ಅಂಥವರ ಮುಂದಿನ ಜೀವನದ ಗತಿ ಏನು? ಅವರು ಎಷ್ಟೆಲ್ಲ ಕಷ್ಟ ಅನುಭವಿಸುತ್ತಾರೆ ಎಂಬುದನ್ನು ಮನಗಂಡ ಕೃಷ್ಣೇಗೌಡರು ಸುಮಾರು 34 ವರ್ಷಗಳ ಹಿಂದೆ ಚಿಕ್ಕಮಗಳೂರಿನಲ್ಲಿ ಬೇರೊಬ್ಬರು ನಡೆಸುತ್ತಿದ್ದ ಕೃಷ್ಣ ಅಂಧ ಮಕ್ಕಳ ಶಾಲೆಯನ್ನ ದತ್ತು ಪಡೆದರು. ಅದನ್ನೇ ಆಶಾಕಿರಣ ಅಂಧ ಶಾಲೆಯನ್ನಾಗಿ ಪರಿವರ್ತಿಸಿದರು. ಅಂಧ ಮಕ್ಕಳು ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೋಸ್ಕರ ಶ್ರಮಪಟ್ಟು ತಮ್ಮ ಸ್ವಂತ ಹಣದಿಂದ ಹಾಗೂ ದಾನಿಗಳ ಸಹಾಯದಿಂದ ಶಾಲೆಯನ್ನ ಆರಂಭಿಸಿದ್ರು. ದಾನಿಗಳು ಇಷ್ಟು ಮಟ್ಟಿಗೆ ಯಾಕಪ್ಪ ಕೊಟ್ಟಿದ್ದಾರೆ ಅಂದರೆ, ಅವ್ರು ಕೊಟ್ಟಂಥ ಒಂದು ಪೈಸಾ ಕೂಡ ಎಲ್ಲೂ ಆ ಕಡೆ ಈ ಕಡೆ ಹೋಗದಲ್ಲಿ ಈ ಶಾಲೆಗೇ ಪೂರ್ಣ ಮಟ್ಟದಲ್ಲಿ ಖರ್ಚಾಗುತ್ತೆ, ಅವ್ಯವಹಾರ ಇಲ್ಲ, ಯಾರು ತಿನ್ನೋರಿಲ್ಲ ಅಂತ ತಿಳ್ಕೊಂಡ್ಮೇಲೆ ದಾನಿಗಳ ಹೊಳೆನೇ ಬಂದಿರ್ಬೇಕಂತ ಹೇಳ್ಬೋದು ನಾವು, ಒಬ್ರಿಗೊಬ್ಬರು ನೋಡಿಕೊಂಡು. ಇನ್ನೊಂದು ಏನು ಇಲ್ಲಿ ಅಂದರೆ, ಇದನ್ನು ಉದ್ಘಾಟನೆ ಮಾಡಿದಂಥವರು ನನ್ನ ಮೆಚ್ಚಿನ ಗುರುಗಳಾದಂಥ ಶ್ರೀ ಶ್ರೀ ಬಾಲಗನ್ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿ ಸಂಖ್ಯೆ ಮರ ನೆಟ್ಟು ಆಗ ಅವರೊಂದು ಮಾತು ಹೇಳಿದರು, ನೀವು ಮದುವೆ ಆಗಬೇಕಾದ್ರೆ ಯಾವುದೇ ಕಾರ್ಯಕ್ರಮ ಇದ್ದಾಗ ಹೊಟ್ಟೆ ತುಂಬದವರಿಗೆ ಊಟ ಹಾಕ್ತೀರಿ, ಇಂಥ ಮಕ್ಕಳಿಗೆ ನೀವು ಊಟ ಕೊಟ್ಟು ಅವ್ರ ಜೊತೆ ಬಂದು ಕಾಲ ಕಳೆದ್ರೆ ನಿಜವಾಗ ಅದು ದೇವ್ರಿಗೆ ತಲುಪುತ್ತೆ ಅಂತ ಹೇಳಿದಾಗ ಅಲ್ಲಿಂದ ಇಲ್ಲಿ ತನಕ ತಿಂಗಳಿಗೆ ಒಂದು 15-16 ಉಚಿತವಾದ ಊಟಗಳು ಬರ್ತದೆ. ಆಶಾಕಿರಣ ಶಾಲೆಯು ಅಂಧ ಮಕ್ಕಳ ಬಾಳಿನಲ್ಲಿ ಬೆಳಕಾಗಿ ಅವರು ತಮ್ಮ ಕಾಲುಗಳ ಮೇಲೆ ತಾವೇ ನಿಲ್ಲಲು ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡುವ ಸಂಸ್ಥೆಯಾಗಿ ಹೊರಹೊಮ್ಮಿತು. ಅವರಿಗೆ ಶಿಕ್ಷಣವನ್ನು ಕೊಟ್ಟ ಮೇಲೆ ಅವ್ರ ಕಾಲ ನಿಂತ್ಕೊಬೇಕು, ಅವರವರ ಕುಟುಂಬಕ್ಕಾಗಲಿ ಸಮಾಜಕ್ಕಾಗಲಿ ದೇಶಕ್ಕಾಗಲಿ ಹೊರೆ ಆಗಬಾರ್ದು ಅಂತಕ್ಕಂಥದ್ದೇ ನಮ್ಮ ಮುಖ್ಯವಾದ ಉದ್ದೇಶ ಇತ್ತು. ಅದು ಈಗ ಫಲಿಸಿದೆ. ಇಲ್ಲಿಂದ ಹೋದಂಥ ಸುಮಾರು 120 ಮಕ್ಕಳು ದುಡಿತಾ ಇದ್ದಾರೆ, ತಂದೆ ತಾಯಿಯನ್ನು ನೋಡ್ಕೊಳ್ತಿದ್ದಾರೆ. ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆ ಎಲ್ಲ ರೀತಿಯ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ಪಾಲುಗಾರಿಸಿ ನಮ್ಮ ಜೀವನಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕಿಕೊಟ್ಟಿದೆ. ನಮ್ಮ ಒಂದು ವ್ಯಕ್ತಿತ್ವದ ವಿಕಸನ ಈ ಆಶಾಕಿರಣ ಮಕ್ಕಳ ಪಾಠಶಾಲೆಯಿಂದ ಆಯಿತು. ಇವತ್ತು ನಾವು ಏನು ಅಲ್ಪ ಸ್ವಲ್ಪ ದೇವರು ನಮಗೆ ನಮ್ಮ ಸಮಾಜದ ಒಂದು ಮುಖ್ಯ ವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಆಶಾಕಿರಣ ಮಕ್ಕಳ ಪಾಠಶಾಲೆ ಒಂದು ಬುನಾದಿಯನ್ನು ಹಾಕಿಕೊಡ್ತು. ಆಶಾಕಿರಣ ವಸತಿ ಶಾಲೆಯಾಗಿದ್ದ ಪ್ರತಿಶತ 40ರಿಂದ 100ರಷ್ಟು ಡಿಸಬಿಲಿಟಿ ಇದ್ದರೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಪಡೆಯುವ ಅವಕಾಶ ಕಲ್ಪಿಸುತ್ತದೆ. ಈಗ ನಮ್ಮಲ್ಲಿ ರಾಜ್ಯದ ಎಲ್ಲ ಭಾಗದಿಂದ ಮಕ್ಕಳಲ್ಲಿ ಬಂದಿರೋದ್ರಿಂದ ನಾವು ಸಮಗ್ರವಾದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ ಆ ವ್ಯವಸ್ಥೆಯನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ 60ರಿಂದ 100% ಡಿಸಬಿಲಿಟಿ ಇರುವಂಥ ಮಕ್ಕಳು ಅಥವಾ ನ್ಯೂನ್ಯತೆ ಇರುವಂಥ ಮಕ್ಕಳು ಈ ಥರದ ವಿಶೇಷ ಶಾಲೆಗಳಿಗೆ ಬರಲಿ ಅನ್ನುವಂಥದ್ದು ಒಂದು ಆಶಯ. ಅನ್ಯ ಊರುಗಳಿಂದ ಬರುವಂತಹ ಮಕ್ಕಳಿಗೆ ಉಳಿದುಕೊಳ್ಳುವುದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಉಚಿತವಾಗಿ ಕೊಡುವುದಕ್ಕೆ ನಿರ್ಧರಿಸಿಯೇ ಕೃಷ್ಣೇಗೌಡರು ಈ ಶಾಲೆಯನ್ನು ಪ್ರಾರಂಭಿಸಿದ್ರು. ಪ್ರಾರಂಭದಲ್ಲಿ ನಮಗೆ ಬಹಳ ಕಷ್ಟಪಟ್ಟು ನಡೆಸಿದ್ವಿ. ಎಷ್ಟೋ ಸರಿ ಶಿಕ್ಷಕರು ಸಂಬಳವನ್ನು ತಗೊಂಡಲ್ಲೇ ಕೆಲಸ ಮಾಡಿದರು, ಅರ್ಧ ಸಂಬಳ ತಗೊಂಡು ಕೆಲಸ ಮಾಡಿದರು. ಹಾಗೆ ಪ್ರಾರಂಭವಾಯಿತು. ಇಲ್ಲಿ ಕೇವಲ ವಿದ್ಯಾಭ್ಯಾಸ ಮಾತ್ರವಲ್ಲದೆ ಸಂಗೀತ, ತಾಳವಾದ್ಯ,
ಕಂಪ್ಯೂಟರ್, ಯೋಗಾಸನಗಳನ್ನು ಕಲಿಸಿಕೊಡಲಾಗುತ್ತೆ. ಆಟೋಟಗಳನ್ನು ಹೇಳ್ಕೊಡ್ತೀವಿ, ಕರಾಟೆ, ಉಳಿದ ಮತ್ತು ಯೋಗಾಸನ ಈ ಥರದವೆಲ್ಲವನ್ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಆಗುತ್ತೆ. ವಿಶೇಷ ಚೇತನ ಮಕ್ಕಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಆಯಾ ಕ್ಷೇತ್ರಗಳಲ್ಲಿ ಅವರನ್ನು ತಲುಪಿಸುವ ಕೆಲಸವನ್ನು ಆಶಾಕಿರಣ ಶಾಲೆ ಮಾಡುತ್ತಾ ಬಂದಿದೆ. ನಮ್ಮ ಶಾಲೆಯಿಂದ ಹೋಗಿರುವಂಥ ಭಾಳಷ್ಟು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಅಂತ. ರಕ್ಷಿತಾ ರಾಜು, ಅನಂತರದಲ್ಲಿ ರಾಧಾ ವೆಂಕಟೇಶ್ ಅಂಥೇಳಿ, ಮತ್ತು ಶರತ್ ಅಂಥೇಳಿ, ಕೇಶವಮೂರ್ತಿ, ಮತ್ತು ಶವಾದ್, ಮತ್ತು ಸುನಿಲ್ ಅಂಥೇಳಿ, ಇವರೆಲ್ಲರೂ ಅಥ್ಲೆಟಿಕ್ಸಲ್ಲಿ, ಕ್ರಿಕೆಟಲ್ಲಿ ಸಾಧನೆ ಮಾಡಿರುವಂಥ ಮಕ್ಕಳು. ನನ್ನ ಬಾಳಲ್ಲಿ ಅಂಧಕಾರ ಕವಿದಿತ್ತು. ಈ ಅಂಧಕಾರವನ್ನು ಹೋಗಲಾಡಿಸಿದ್ದು ಚಿಕ್ಕಮಗಳೂರಿನ ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆ. ನನ್ನ ಸಾಧನೆಯನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಸಿದ್ದು ಇದೇ ಶಾಲೆ. ನನ್ನಂತೆ ಪ್ರತಿಯೊಬ್ಬ ಅಂಧ ಮಕ್ಕಳು ಈ ಪ್ರಯೋಜನವನ್ನು ಈ ಶಾಲೆಯಲ್ಲಿ ಪಡೆದುಕೊಳ್ಳಬೇಕು. ಇರುವಂತಹ ಮಕ್ಕಳೇನಿದ್ದಾರೆ ಆ ಮಕ್ಕಳು ಯಾರೂ ವೇಸ್ಟ್ ಅಲ್ಲ, ನಿಷ್ಪ್ರಯೋಜಕರಲ್ಲ. ಅವರೆಲ್ಲರೂ ಕೂಡ ಈ ಥರದ ವಿಶೇಷ ಶಾಲೆಗಳ ವ್ಯಾಪ್ತಿಗೆ ಬಂದರೆ ಆ ಥರದ ಮುತ್ತುರತ್ನಗಳು ಇನ್ನೂ ಭಾಳಷ್ಟು ಸಮಾಜಕ್ಕೆ ನಾವು ಕೊಡ್ತೀವಿ. ಹಾಗಾಗಿ ಆ ಮಕ್ಕಳುಗಳ ಶಾಲೆ ವ್ಯಾಪ್ತಿಗೆ ಬರಲಿ ಅನ್ನುವಂಥದ್ದು ನನ್ನ ವಿನಂತಿ. ಈ ಶಾಲೆಯಿಂದ ಪ್ರಯೋಜನ ಪಡೆದ ನೂರಾರು ಮಕ್ಕಳು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಅವರು ಕೋರ್ಟಲ್ಲಿದ್ದಾರೆ, 13 ಜನ ಶಿಕ್ಷಕರಾಗಿದ್ದಾರೆ ಸರ್ಕಾರಿದು, ಆಮೇಲೆ ಬ್ಯಾಂಕಲ್ಲಿದ್ದಾರೆ, ಇನ್ಫೋಸಿಸಲ್ಲಿದ್ದಾರೆ, ವಿಪ್ರೋದಲ್ಲಿದ್ದಾರೆ, ಸಿಸ್ಕೋ ಅಂತ ಒಂದು ಕಂಪ್ನಿ ಇದೆ ಅಮೇರಿಕನ್ ಬೇಸ್ಡ್, ಅಲ್ಲಿಬ್ಬರು ಅಣ್ಣ ತಮ್ಮ ಅಬಿಬುಲ್ ಹಕ್ ಅಂತ ಶರೀಫ್ ಅಂತಕ್ಕಂಥವ್ರು, ಪೂರ್ಣ ಮಟ್ಟದ ಅಂದ್ರವರು. ಹಾಗೆ ಕ್ರೀಡಾರಂಗದಲ್ಲಿ ಸಾಧನೆ ಮಾಡಿ ಬೆಳ್ಳಿ ಪದಕ ಪಡೆದ ಶಾವದ್, 1500 ಮೀಟರ್ನಲ್ಲಿ 2 ಬಾರಿ ಚಿನ್ನದ ಪದಕ ಪಡೆದ ಅಥ್ಲೀಟ್ ರಕ್ಷಿತಾ ರಾಜ್, ಹೀಗೆ ಹಲವು ವಿದ್ಯಾರ್ಥಿಗಳು ಆಶಾಕಿರಣ ಶಾಲೆಯಿಂದಾಗಿ ಸ್ವಾವಲಂಬಿಗಳಾಗಿ ಬದುಕನ್ನು ಸಾಗಿಸುತ್ತಿದ್ದಾರೆ. ಈ ಶಾಲೆಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಂದ ಸ್ವಲ್ಪ ಮಟ್ಟಿಗೆ ಅನುದಾನ ದೊರೆಯುತ್ತಿದೆ. ಏನು ಸರ್ಕಾರಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಅಲ್ಲಿಯ ಉದ್ಯೋಗಿಗಳಿಗೆ ಸೌಲಭ್ಯವನ್ನು ಕೊಡ್ತಾ ಇದೆ, ಮತ್ತು ಅಲ್ಲಿ ಮಕ್ಕಳುಗಳಿಗೆ ಸೌಲಭ್ಯವನ್ನು ಕೊಡ್ತಾ ಇದೆ. ಉದಾಹರಣೆಗೆ ಬಿಸಿ ಊಟ, ಮತ್ತು ಕ್ಷೀರಭಾಗ್ಯ, ಮತ್ತು ಹಾಲು, ಹಣ್ಣು, ಸಮವಸ್ತ್ರ, ಆ ಥರದ್ದು ಯಾವುದೂ ಯೋಜನೆಗಳು ನಮ್ಮ ಈ ಥರದ ವಿಶೇಷ ಶಾಲೆಗಳಿಗೆ ಇನ್ನೂ ವಿಸ್ತರಣೆ ಆಗಿಲ್ಲ. ಹಾಗಾಗಿ ಇಲಾಖೆ ಕೂಡ ಎಲ್ಲವನ್ನ ಸರ್ಕಾರ ಆ ಎಲ್ಲ ಸೌಲಭ್ಯಗಳನ್ನು ಈ ಥರದಕ್ಕೆ ವಿಸ್ತರಣೆ ಮಾಡಲಿ ಅನ್ನುವಂಥದ್ದು ಆಶಯ. ಈಗಲೂ ಪ್ರತಿ ವರ್ಷ ಶಾಲೆಯ ದಾಖಲಾತಿಗಾಗಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಮಕ್ಕಳನ್ನು ಕರೆತರುವ ಕೆಲಸ ಆಶಾಕಿರಣ ಅಂಧ ಶಾಲೆ ಮಾಡುತ್ತಲೇ ಬಂದಿದೆ. ಇಡೀ ಏನು ಕರ್ನಾಟಕ 14 ಆಕಾಶವಾಣಿದ ಎಲ್ಲದಕ್ಕೂ ಪ್ರಕಟಣೆಯನ್ನು ಕೊಡ್ತಾರೆ. ಮತ್ತು ನಮ್ಮಲ್ಲಿ ಒಂದು ಟೀಮ್ ಮಾಡಿ, ಲಕ್ಷ್ಮಣ್ ಗೌಡ್ರು ಮುಖ್ಯಸ್ಥರು, ಹೆಡ್ ಮಾಸ್ಟ್ರು, ವ್ಯಾನಲ್ಲಿ ಮನೆ ಮನೆಗೆ ಹೋಗ್ತೀವಿ. ಆ ಲಿಸ್ಟನ್ನು ತೊಗೊಂಡು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿ, ಎಲ್ಲ ಕಡೆ ಪಾಂಪ್ಲೆಟ್ಸ್ ಕೊಟ್ಟು ಎಲ್ಲರಿಗೂ ಬ್ಯಾನರ್ಗಳನ್ನು ಹಾಕಿ ಮಾಡ್ತಿದ್ದೀವಿ. ಏನು ಅಂದರೆ ತಂದೆ ತಾಯಿ ಅಜ್ಜ ಅಜ್ಜಿಗೇ ಮಕ್ಕಳ ಬಗ್ಗೆ ಕಳಿಸ್ಬೇಕು, ಓದಿಸ್ಬೇಕು, ಅವ್ರ ಬಾಳಿಗೆ ಬೆಳಕಾಗಂತಕ್ಕದ್ದು ಇಲ್ಲ. ಇಂತಹ ಶಾಲೆಗಳು ಎಲ್ಲ ಜಿಲ್ಲೆಗಳಲ್ಲಿ ತೆರೆಯಬೇಕಿದೆ. ವಿಶೇಷ ಚೇತನ ಮಕ್ಕಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅವರಿಗೆ ಬದುಕನ್ನು ಕಟ್ಟಿಕೊಡುವ ಕೆಲಸವಾಗಬೇಕಾಗಿದೆ. ಜ್ಯೋತಿ ಸೇವಾ ಅಂಧ ಮಕ್ಕಳು ಪಾಠಶಾಲೆಯಲ್ಲಿ ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಈ ಕೆಲಸಕ್ಕೆ ಸ್ಫೂರ್ತಿ, ಮಾರ್ಗದರ್ಶನ, ನನ್ನ ಶಕ್ತಿ ಎಲ್ಲವೂ ಆಶಾಕಿರಣ ಅಂಧ ಮಕ್ಕಳು ಪಾಠಶಾಲೆ, ಅಲ್ಲಿಯ ಶಿಕ್ಷಕ ವರ್ಗ, ಶಿಕ್ಷಕೇತರ ಸಿಬ್ಬಂದಿ. ಅಂಧ ಮಕ್ಕಳು ಆಶಾಕಿರಣದಂತಹ ಶಾಲೆಯ ಸಕಲ ಸೌಲಭ್ಯಗಳನ್ನು ಬಳಸಿಕೊಂಡು ಆ ಮಕ್ಕಳು ಕೂಡ ಸಮಾಜದಲ್ಲಿ ಉಳಿದವರಂತೆ ಸಮಾನತೆಯಾಗಿ ಬದುಕನ್ನು ಕಟ್ಟಿಕೊಳ್ಳಲು ಇಂತಹ ಸಂಘ ಸಂಸ್ಥೆಗಳು ಅತ್ಯಗತ್ಯ.